ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಬಿಲ್ ನಡುವಿನ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಜಾಹೀರಾತನ್ನು ಕೊಟ್ಟಿತ್ತು. ಇದೀಗ ಬಿಜೆಪಿ ಕಾಂಗ್ರೆಸ್ಗೆ ಅದೇ ಜಾಹೀರಾತಿನ ಮೂಲಕ ತಿರುಮಂತ್ರವನ್ನು ಹಾಕಿದೆ. ಏನು ಗೊತ್ತಾ, ಏರ್ಪೋರ್ಟ್ ನೋಡ್ಕೊಂಡು ಗಲಾಟೆ ಗಲಾಟೆ ಗಲಾಟೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಬರೀ ಗಲಾಟೆ, ಗದ್ದಲದ್ದೇ ಸದ್ದು. ಕೇಂದ್ರ ಸರ್ಕಾರದ ಜಿ ರಾಮ್ಜಿ ಬಿಲ್ ವಿರುದ್ಧ ಸಮರ ಸಾರಿರುವ ಕಾಂಗ್ರೆಸ್ ಜಿ ರಾಮ್ಜಿ ಬಿಲ್ ವಿರುದ್ಧ ನಿರ್ಣಯ ಮಂಡಿಸಲು ವಿಶೇಷ ಅಧಿವೇಶನ ಕರೆದಿತ್ತು. ಸುಮಾರು 10 ದಿನದ ಈ ಅಧಿವೇಶನ ಆರಂಭದಿಂದಲೂ ಅಂತ್ಯದವರೆಗೂ ಗಲಾಟೆ ಗದ್ದಲದಲ್ಲೇ ಮುಕ್ತಾಯವಾಯಿತು. ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಬಿಜೆಪಿ ಕಾಂಗ್ರೆಸ್ ಕೈಗೆ ಕೋಲು ಕೊಟ್ಟಿದೆ. ರಾಜ್ಯ ರಾಜಕೀಯದಲ್ಲಿ ಜಾಹೀರಾತು ಜಟಾಪಟಿ. ಕಾಂಗ್ರೆಸ್ಗೆ ಕುಟುಕಲು ಗಾಂಧಿ ಕೈಗೆ ಬಿಜೆಪಿ ಕೋಲು. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಾಹೀರಾತು ಜಟಾಪಟಿ ತಾರಕಕ್ಕೇರಿದೆ. ಮೋದಿ ಸರ್ಕಾರದ ಜಿ ರಾಮ್ಜಿ ಬಿಲ್ ವಿರುದ್ಧ ಕಾಂಗ್ರೆಸ್ ದೇಶ ಮಟ್ಟದಲ್ಲಿ ಸಮರ ಸಾರಿದ್ದು ಕೇಂದ್ರದಿಂದ ಮಹಾತ್ಮ ಗಾಂಧಿಗೆ ಅವಮಾನವಾಗುತ್ತಿದೆ ಎಂದು ಆರೋಪಿಸಿದೆ. ಇದರ ಭಾಗವಾಗಿ ಕೆಲ ದಿನಗಳ ಹಿಂದೆ ಪಂಚಾಯತ್ ರಾಜ್ ಇಲಾಖೆಯಿಂದ ಜಾಹೀರಾತು ಹೊರಡಿಸಲಾಗಿತ್ತು. ಕಾಂಗ್ರೆಸ್ ಸರ್ಕಾರದ ಜಾಹೀರಾತಿನಲ್ಲಿ ಸಂಗಪ್ಪ ಅನ್ನೋ ವ್ಯಕ್ತಿಗೆ ಗಾಂಧಿ ಕ್ಲಾಸ್ ತೆಗೆದುಕೊಳ್ಳುತ್ತಿರೋ ಸಂಭಾಷಣೆಯನ್ನ ಇಡಲಾಗಿತ್ತು. ಸಂಗಪ್ಪ ಅಂದ್ರೆ ಅದು RSS ಅನ್ನೋ ಸಂದೇಶವನ್ನ ಈ ಜಾಹೀರಾತು ನೀಡಿತ್ತು. ಇದೀಗ ಕಾಂಗ್ರೆಸ್ ಜಾಹೀರಾತಿಗೆ ಬಿಜೆಪಿ ಕೌಂಟರ್ ನೀಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿಯು ಜಾಹೀರಾತು ಹೊರಡಿಸಿದ್ದು, ನನ್ನ ಹೆಸರಲ್ಲಿ 60 ವರ್ಷ ಲೂಟಿ ಮಾಡಿದ್ದೀರಾ ಎಂದು ಗಾಂಧಿ ಕಾಂಗ್ರೆಸ್ ನಾಯಕರಿಗೆ ತರಾಟೆಗೆ ತೆಗೆದುಕೊಳ್ಳುವಂತೆ ಚಿತ್ರಿಸಲಾಗಿದೆ. ಸಿದ್ದರಾಮಯ್ಯ, ರಾಹುಲ್ ಖರ್ಗೆಗೆ ಗಾಂಧೀಜಿ ಹಲ್ಲೆ ಮಾಡುವ ರೀತಿಯ ಜಾಹೀರಾತು ಪ್ರಕಟವಾಗಿದೆ. ಇಂದಿರಾ ಗಾಂಧಿಯವರು ಗಾಂಧೀಜಿ ಹೆಸರಿಟ್ಕೊಂಡು ದೇಶದ ಸಂವಿಧಾನವನ್ನೇ ಬದಲಿಸ್ಬಿಟ್ರು, ಎಮರ್ಜೆನ್ಸಿ ತಂದರು. ಈ ಥರ ಗಾಂಧಿಗೆ ವಿರೋಧವಾದಂಥ ಕೆಲಸಗಳನ್ನು ಮಾಡೋ ಮುಖಾಂತರ ಗಾಂಧೀಜಿಗೆ ಅವಮಾನ ಮಾಡಿದಂಥ ನಿಮ್ಮ ಬಗ್ಗೆ ಬೇಸರ ಆಗಿ ಗಾಂಧೀಜಿನೇ ಕೋಲ್ ತಗೊಂಡಿದ್ದಾರೆ. ನಿಮ್ಮ ಕಾಟ ತಾಳಲಾರ್ದ ಆ ಅಡ್ವರ್ಟೈಸ್ಮೆಂಟನ್ನು ಬಿಜೆಪಿ ಕೊಟ್ಟಿದೆ, ಅದರಲ್ಲಿ ಏನೂ ತಪ್ಪಿಲ್ಲ. ಬಿಜೆಪಿ ನಾಯಕರ ಮೇಲೆ ಪ್ರಿಯಾಂಕಾ ಕಿಡಿ. ಬಿಜೆಪಿಯ ಜಾಹೀರಾತಿಗೆ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಅಂದು ಗೋಡ್ಸೆಗಿಂದ ಗಾಂಧಿ ಹತ್ಯೆ, ಇಂದು ಗೋಡ್ಸೆವಾದಿಗಳಿಂದ ಗಾಂಧಿವಾದದ ಹತ್ಯೆ. ಗಾಂಧಿ ಎಂದಿಗೂ ಅವರ ಕೈಲಿದ್ದ ಕೋಲನ್ನ ಎತ್ತಿ ಹಲ್ಲೆಗೆ ಬಳಸಿದವರಲ್ಲ, ಗಾಂಧಿ ಎಂದಿಗೂ ಸುಳ್ಳಿನ ಮಾರ್ಗ ತೋರಿದವರಲ್ಲ ಎಂದು ಕಿಡಿಕಾರಿದ್ದಾರೆ. ಇಷ್ಟು ಚೆನ್ನಾಗಿದ್ರೆ ಬಿಲ್ಲು ಯಾಕೆ ನಮ್ಮ ಬಿಜೆಪಿ ನಾಯಕರು ಮೇಲ್ಮನೆ ಮತ್ತೆ ಕೆಳಗಿನ ಮನೆಯಲ್ಲಿ ಓಡೋದ್ರು? ಅಸೆಂಬ್ಲಿನಲ್ಲೂ ಉತ್ತರ ಕೊಡಬಹುದಾಗಿತ್ತು, ಕೌನ್ಸಿಲ್ನಲ್ಲೂ ಉತ್ತರ ಕೊಡಬಹುದಾಗಿತ್ತು, ಅಥವಾ ಪ್ರಶ್ನೆ ಕೇಳಬಹುದಾಗಿತ್ತು. ಓಡೋಗ್ಬಿಟ್ಟು ಇವತ್ತು ಜಾಹೀರಾತ್ ಮೂಲಕ ಪ್ರಶ್ನೆಗಳು ಕೇಳಿದ್ರೆ 2 ವಾರ ನಡೆಸಿದ್ವಲ್ರಿ, ಯಾಕೆ ಅದರಲ್ಲಿ ಉತ್ತರ ಕೊಟ್ಟಿಲ್ಲ ಬಿಜೆಪಿಯವರು? ಏನು ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಭಿಯಾನ ಶುರು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಜಿ ರಾಮ್ಜಿ ಬಿಲ್ ವಿರುದ್ಧ ಸಿಎಂ ಕಹಳೆ ಮೊಳಗಿಸಿದ್ದು, ಜಿ ರಾಮ್ಜಿ ಯೋಜನೆ ಅಡಿ 10 ದಿನವೂ ಕೆಲಸ ಸಿಗಲ್ಲ ಎಂದು ಕಿಡಿಕಾರಿದ್ದಾರೆ. ಅಲ್ಲ, BJP ಅವ್ರಿಗೆ ಬರೀ ಟೀಕೆ ಮಾಡೋದೇ ಕೆಲಸ, ಅದು ಸುಳ್ಳು ಟೀಕೆಗಳು ಮಾಡೋದೇ ಕೆಲಸ. ಸೊ ಈಗಲೂ ಅದೇ ಕೆಲಸ ಮಾಡಿದ್ದಾರೆ. BJP ಅವ್ರು ಫಸ್ಟು ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದನ್ನು ಚೇಂಜ್ ಮಾಡಿರೋದಲ್ಲದೆ ಸಾವಿರಾರು ಜನ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗೋ ರೀತಿ ಜಿ ರಾಮ್ಜಿ ಕಾರ್ಯಕ್ರಮ ತಂದಿದ್ದಾರೆ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಆ ಕೂಲಿ ಕಾರ್ಮಿಕರಿಗೆ ಏನು ಅನ್ಯಾಯ ಆಗುವಂಥ ಯೋಜನೆ ತಂದಿದ್ದಾರೆ, ಅದನ್ನು ಮಾಡುವಂಥ ಕೆಲಸನ ಮಾಡಲಿ ಅವರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಈ ರೋಜ್ಗಾರ್ ಸಮರ ಇದೀಗ ಜಾಹೀರಾತು ಜಟಾಪಟಿಗೆ ವೇದಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಕದನ ಅದ್ಯಾವ ರೂಪ ತಾಳಲಿದೆ ಅನ್ನೋದು ಕಾಲ ನಿರ್ಣಯಿಸಲಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕನ್. ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಬಿಲ್ ನಡುವಿನ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಜಾಹೀರಾತನ್ನು ಕೊಟ್ಟಿತ್ತು. ಇದೀಗ ಬಿಜೆಪಿ ಕಾಂಗ್ರೆಸ್ಗೆ ಅದೇ ಜಾಹೀರಾತಿನ ಮೂಲಕ ತಿರುಮಂತ್ರವನ್ನು ಹಾಕಿದೆ. ಏನು ಗೊತ್ತಾ, ಏರ್ಪೋರ್ಟ್ ನೋಡ್ಕೊಂಡು ಗಲಾಟೆ ಗಲಾಟೆ ಗಲಾಟೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಬರೀ ಗಲಾಟೆ, ಗದ್ದಲದ್ದೇ ಸದ್ದು. ಕೇಂದ್ರ ಸರ್ಕಾರದ ಜಿ ರಾಮ್ಜಿ ಬಿಲ್ ವಿರುದ್ಧ ಸಮರ ಸಾರಿರುವ ಕಾಂಗ್ರೆಸ್ ಜಿ ರಾಮ್ಜಿ ಬಿಲ್ ವಿರುದ್ಧ ನಿರ್ಣಯ ಮಂಡಿಸಲು ವಿಶೇಷ ಅಧಿವೇಶನ ಕರೆದಿತ್ತು. ಸುಮಾರು 10 ದಿನದ ಈ ಅಧಿವೇಶನ ಆರಂಭದಿಂದಲೂ ಅಂತ್ಯದವರೆಗೂ ಗಲಾಟೆ ಗದ್ದಲದಲ್ಲೇ ಮುಕ್ತಾಯವಾಯಿತು. ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಬಿಜೆಪಿ ಕಾಂಗ್ರೆಸ್ ಕೈಗೆ ಕೋಲು ಕೊಟ್ಟಿದೆ.
ರಾಜ್ಯ ರಾಜಕೀಯದಲ್ಲಿ ಜಾಹೀರಾತು ಜಟಾಪಟಿ. ಕಾಂಗ್ರೆಸ್ಗೆ ಕುಟುಕಲು ಗಾಂಧಿ ಕೈಗೆ ಬಿಜೆಪಿ ಕೋಲು. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಾಹೀರಾತು ಜಟಾಪಟಿ ತಾರಕಕ್ಕೇರಿದೆ. ಮೋದಿ ಸರ್ಕಾರದ ಜಿ ಬಿಲ್ ವಿರುದ್ಧ ಕಾಂಗ್ರೆಸ್ ದೇಶ ಮಟ್ಟದಲ್ಲಿ ಸಮರ ಸಾರಿದ್ದು ಕೇಂದ್ರದಿಂದ ಮಹಾತ್ಮ ಗಾಂಧಿಗೆ ಅವಮಾನವಾಗುತ್ತಿದೆ ಎಂದು ಆರೋಪಿಸಿದೆ. ಇದರ ಭಾಗವಾಗಿ ಕೆಲ ದಿನಗಳ ಹಿಂದೆ ಪಂಚಾಯತ್ ರಾಜ್ ಇಲಾಖೆಯಿಂದ ಜಾಹೀರಾತು ಹೊರಡಿಸಲಾಗಿತ್ತು. ಕಾಂಗ್ರೆಸ್ ಸರ್ಕಾರದ ಜಾಹೀರಾತಿನಲ್ಲಿ ಸಂಗಪ್ಪ ಅನ್ನೋ ವ್ಯಕ್ತಿಗೆ ಗಾಂಧಿ ಕ್ಲಾಸ್ ತೆಗೆದುಕೊಳ್ಳುತ್ತಿರೋ ಸಂಭಾಷಣೆಯನ್ನ ಇಡಲಾಗಿತ್ತು. ಸಂಗಪ್ಪ ಅಂದ್ರೆ ಅದು RSS ಅನ್ನೋ ಸಂದೇಶವನ್ನ ಈ ಜಾಹೀರಾತು ನೀಡಿತ್ತು. ಇದೀಗ ಕಾಂಗ್ರೆಸ್ ಜಾಹೀರಾತಿಗೆ ಬಿಜೆಪಿ ಕೌಂಟರ್ ನೀಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿಯು ಜಾಹೀರಾತು ಹೊರಡಿಸಿದ್ದು, ನನ್ನ ಹೆಸರಲ್ಲಿ 60 ವರ್ಷ ಲೂಟಿ ಮಾಡಿದ್ದೀರಾ ಎಂದು ಗಾಂಧಿ ಕಾಂಗ್ರೆಸ್ ನಾಯಕರಿಗೆ ತರಾಟೆಗೆ ತೆಗೆದುಕೊಳ್ಳುವಂತೆ ಚಿತ್ರಿಸಲಾಗಿದೆ. ಸಿದ್ದರಾಮಯ್ಯ, ರಾಹುಲ್ ಖರ್ಗೆಗೆ ಗಾಂಧೀಜಿ ಹಲ್ಲೆ ಮಾಡುವ ರೀತಿಯ ಜಾಹೀರಾತು ಪ್ರಕಟವಾಗಿದೆ. ಇಂದಿರಾ ಗಾಂಧಿಯವರು ಗಾಂಧೀಜಿ ಹೆಸರಿಟ್ಕೊಂಡು ದೇಶದ ಸಂವಿಧಾನವನ್ನೇ ಬದಲಿಸ್ಬಿಟ್ರು, ಎಮರ್ಜೆನ್ಸಿ ತಂದರು. ಈ ಥರ ಗಾಂಧಿಗೆ ವಿರೋಧವಾದಂಥ ಕೆಲಸಗಳನ್ನು ಮಾಡೋ ಮುಖಾಂತರ ಗಾಂಧೀಜಿಗೆ ಅವಮಾನ ಮಾಡಿದಂಥ ನಿಮ್ಮ ಬಗ್ಗೆ ಬೇಸರ ಆಗಿ ಗಾಂಧೀಜಿನೇ ಕೋಲ್ ತಗೊಂಡಿದ್ದಾರೆ. ನಿಮ್ಮ ಕಾಟ ತಾಳಲಾರ್ದ ಆ ಅಡ್ವರ್ಟೈಸ್ಮೆಂಟನ್ನು BJP ಕೊಟ್ಟಿದೆ, ಅದರಲ್ಲಿ ಏನೂ ತಪ್ಪಿಲ್ಲ. ಬಿಜೆಪಿ ನಾಯಕರ ಮೇಲೆ ಪ್ರಿಯಾಂಕಾ ಕಿಡಿ. ಬಿಜೆಪಿಯ ಜಾಹೀರಾತಿಗೆ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಅಂದು ಗೋಡ್ಸೆಗಿಂದ ಗಾಂಧಿ ಹತ್ಯೆ, ಇಂದು ಗೋಡ್ಸೆವಾದಿಗಳಿಂದ ಗಾಂಧಿವಾದದ ಹತ್ಯೆ. ಗಾಂಧಿ ಎಂದಿಗೂ ಅವರ ಕೈಲಿದ್ದ ಕೋಲನ್ನ ಎತ್ತಿ ಹಲ್ಲೆಗೆ ಬಳಸಿದವರಲ್ಲ, ಗಾಂಧಿ ಎಂದಿಗೂ ಸುಳ್ಳಿನ ಮಾರ್ಗ ತೋರಿದವರಲ್ಲ ಎಂದು ಕಿಡಿಕಾರಿದ್ದಾರೆ. ಇಷ್ಟು ಚೆನ್ನಾಗಿದ್ರೆ ಬಿಲ್ಲು ಯಾಕೆ ನಮ್ಮ ಬಿಜೆಪಿ ನಾಯಕರು ಮೇಲ್ಮನೆ ಮತ್ತೆ ಕೆಳಗಿನ ಮನೆಯಲ್ಲಿ ಓಡೋದ್ರು? ಅಸೆಂಬ್ಲಿನಲ್ಲೂ ಉತ್ತರ ಕೊಡ್ಬೋದಾಗಿತ್ತು, ಕೌನ್ಸಿಲ್ನಲ್ಲೂ ಉತ್ತರ ಕೊಡ್ಬೋದಾಗಿತ್ತು, ಅಥವಾ ಪ್ರಶ್ನೆ ಕೇಳ್ಬೋದಾಗಿತ್ತು. ಓಡೋಗ್ಬಿಟ್ಟು ಇವತ್ತು ಜಾಹೀರಾತ್ ಮೂಲಕ ಪ್ರಶ್ನೆಗಳು ಕೇಳಿದ್ರೆ 2 ವಾರ ನಡೆಸಿದ್ವಲ್ರಿ, ಯಾಕೆ ಅದರಲ್ಲಿ ಉತ್ತರ ಕೊಟ್ಟಿಲ್ಲ ಬಿಜೆಪಿಯವರು? ಏನು ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಭಿಯಾನ ಶುರು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಜಿ ಬಿಲ್ ವಿರುದ್ಧ ಸಿಎಂ ಕಹಳೆ ಮೊಳಗಿಸಿದ್ದು, ಜಿ ಯೋಜನೆ ಅಡಿ 10 ದಿನವೂ ಕೆಲಸ ಸಿಗಲ್ಲ ಎಂದು ಕಿಡಿಕಾರಿದ್ದಾರೆ. ಅಲ್ಲ, BJP ಅವ್ರು ಬರೀ ಟೀಕೆ ಮಾಡೋದೇ ಕೆಲಸ, ಅದು ಸುಳ್ಳು ಟೀಕೆಗಳು ಮಾಡೋದೇ ಕೆಲಸ. ಸೊ ಈಗಲೂ ಅದೇ ಕೆಲಸ ಮಾಡಿದ್ದಾರೆ. BJP ಅವ್ರು ಫಸ್ಟು ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದನ್ನು ಚೇಂಜ್ ಮಾಡಿರೋದಲ್ಲದೆ ಸಾವಿರಾರು ಜನ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗೋ ರೀತಿ ಜಿ ಕಾರ್ಯಕ್ರಮ ತಂದಿದ್ದಾರೆ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಆ ಕೂಲಿ ಕಾರ್ಮಿಕರಿಗೆ ಏನು ಅನ್ಯಾಯ ಆಗುವಂಥ ಯೋಜನೆ ತಂದಿದ್ದಾರೆ, ಅದನ್ನು ಮಾಡುವಂಥ ಕೆಲಸನ ಮಾಡಲಿ ಅವರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಈ ರೋಜ್ಗಾರ್ ಸಮರ ಇದೀಗ ಜಾಹೀರಾತು ಜಟಾಪಟಿಗೆ ವೇದಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಕದನ ಅದ್ಯಾವ ರೂಪ ತಾಳಲಿದೆ ಅನ್ನೋದು ಕಾಲ ನಿರ್ಣಯಿಸಲಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್.